ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶಿವಪ್ರಸಾದ್, ಭಗವಂತ, ಅವಶ್ಯಕತೆ ಇರೋರಿಗೆ ಅನುಕೂಲ ಮಾಡಿಕೊಡ್ತಿದ್ಯಾ, ನನಗೇನು ಕೊಡೋದಿಲ್ಲ ಶಿವಪ್ರಸಾದ್. ಹಾ ಭಗವಂತ, ನಿನಗೆ ಕೊಡೋಷ್ಟು ದೊಡ್ಡವನ ನಾನು. ಇವತ್ತು ನಾನು ಮಾಡಿದ್ದ ಹೋರಾಟಕ್ಕೆ ನ್ಯಾಯ ಬೆಲೆ ಎಲ್ಲವನ್ನೂ ಕೊಟ್ಟವನು ನೀನು ಅಂತ ನಿನಗೆ ನಾನು ಏನು ಕೊಡಕ್ ಸಾಧ್ಯ? ಯಾಕೆ? ನಾನು ಕಡು ಬಡವ ಶಿವಪ್ರಸಾದ್. ಭಗವಂತ, ನೀನು ಜಗತ್ ರಕ್ಷಕ, ಜಗತ್ ಪಾಲಕ, ಜಗತ್ ಜನನಿಯ ಹೃದಯೇಶ್ವರ. ನೀನು ಕಡು ಬಡವನ. ನಾನು ಬಡವ ಮಾತ್ರ ಅಲ್ಲ, ಜಗತ್ತಿನಲ್ಲಿ ಬೇಡಿ ತಿನ್ನುವವರ, ಸೂರುಗಳಿಲ್ಲದವರ, ಎಲ್ಲವನ್ನೂ ಕಳೆದುಕೊಂಡು ಬದುಕುತ್ತಿರುವವರ ಏಕೈಕ ಪ್ರತಿನಿಧಿ. ಅದು ನಿಜಾನೇ ಭಗವಂತ. ನೀನು ಕಪಾಲ ಹಿಡಿದು ಭಿಕ್ಷಾಟನೇನೂ ಮಾಡ್ತೀಯ, ತಪ್ಪು ಮಾಡಿದಾಗ ಕಪಾಳಕ್ಕೆ ಹೊಡೆದು ಶಿಕ್ಷೆ ಜೊತೆ ಶಿಕ್ಷಣನೂ ಕೊಡ್ತೀಯ. ನ್ಯಾಯ ಬೆಲೆ ಅಂಗಡಿ ವಿಚಾರದಲ್ಲಿ ನನ್ನ ಅಭಿಪ್ರಾಯನ ಬದಲಾಯಿಸಿ ಇದು ನಿಜವಾಗ್ಲೂ ಯಾರಿಗೆ ಸಲ್ಲಬೇಕೋ ಅವರಿಗೆ ಸಲ್ಲೋ ಹಾಗೆ ಮಾಡ್ತಾ ಇರೋದು ನೀನು. ನಾನು ಏನನ್ನೂ ಮಾಡುವುದಿಲ್ಲ ಶಿವಪ್ರಸಾದ್, ಇದು ನಿನಗೂ ಗೊತ್ತಿರುವಂತ ವಿಚಾರ. ನಾನು ಪ್ರೇರಣೆಯಾಗಬಲ್ಲೆ, ಆದರೆ ಧೋರಣೆಯಾಗಲಾರೆ. ನಾನು ಶಕ್ತಿ ನೀಡಬಲ್ಲೆ, ಆದರೆ ಸಮಸ್ಯೆಗೆ ಮುಕ್ತಿ ನೀಡಬೇಕಾದದ್ದು ನೀವೇ. ನಾನು ಕ್ರಾಂತಿಯಾಗಿ ಬರಬಲ್ಲೆ, ಆದರೆ ಶಾಂತಿಯಾಗಿ ನಿಲ್ಲಬೇಕಾದದ್ದು ನೀವೇ. ಇಲ್ಲಿ ನಡೆಯುವ ಅನ್ಯಾಯಕ್ಕೆ ಕಸುಬುದಾರರು, ಜವಾಬ್ದಾರರು ಎರಡೂ ನೀವೇ. ಇಂದಿನ ನಿನ್ನ ಕೆಲಸ ನನಗೆ ತೃಪ್ತಿ ತಂದಿದೆ. ಯಾವ ಅನ್ನವನ್ನು ಅನ್ಯಾಯದ ಹಾದಿಯಿಂದ ತಂದಿದ್ದೆಯೋ ಅದೇ ಅನ್ನವನ್ನು ಬಿಟ್ಟು ಸಲ್ಲಬೇಕಾದವರಿಗೆ ಅನ್ನ ಸಂದಾಯ ಮಾಡುವ ಮಹಾನ್ ಕಾರ್ಯವನ್ನು ಮಾಡಿದ್ದೀಯ. ಇದು ನನ್ನ ಮನಮುಟ್ಟಿದೆ ಶಿವಪ್ರಸಾದ. ಹಸಿದವರಿಗೆ ನನ್ನ ನಾಮಸ್ಮರಣೆ ಹೊಟ್ಟೆ ತುಂಬಿಸೋದಿಲ್ಲ, ಜೀವಕ್ಕೆ ಚೈತನ್ಯ ನೀಡೋದಿಲ್ಲ. ಆಗ ಅನ್ನದ ರೂಪದಲ್ಲಿ ನಾನು ಬರುತ್ತೇನೆ. ಅದಕ್ಕೆ ತಾನೇ ಅನ್ನ ದೇವರಿಗಿಂತ ಮಿಗಿಲಾದ ದೇವರಿಲ್ಲ ಅನ್ನೋದು. ಹೌದು ಭಗವಂತ, ಅದಕ್ಕೆ ಅಲ್ವಾ ಹಿರಿಯರು ಹೇಳೋದು ಅನ್ನಂ ಪರಬ್ರಹ್ಮ ಸ್ವರೂಪಂ ಅಂತ. ಅಲ್ಲ ಭಗವಂತ, ಈ ವಿಚಾರದಲ್ಲಿ ನೀನು ನನ್ನನ್ನು ತಿದ್ದದೇ ಹೋಗಿದ್ದಿದ್ರೆ ನಾನು ಎಂಥ ಅನ್ಯಾಯ ಮಾಡ್ಬಿಡ್ತಾ ಇದ್ದೆ ಅಂತ ನೆನೆಸ್ಕೊಂಡ್ರೆ ನನಗೆ ಭಯ ಆಗುತ್ತೆ. ಇಷ್ಟು ದಿನ ಈ BPL ಕಾರ್ಡ್ನ, ಸರ್ಕಾರದ ಸವಲತ್ತುಗಳನ್ನು ನಾನು ಅನ್ಯಾಯವಾಗಿ ಅನುಭವಿಸಿದ್ದೀನಿ. ಅದನ್ನು ನೆನೆಸ್ಕೊಂಡ್ರೆ ನನ್ನ ಮೇಲೆ ನನಗೆ ನಾಚಿಕೆ ಆಗುತ್ತೆ. ಈ ತಪ್ಪಿಗೆ ನೀನು ಏನು ಶಿಕ್ಷೆ ಕೊಟ್ಟರು ಓಕೆ ಭಗವಂತ. ನೀನೇ ಹೇಳ್ತೀಯಲ್ಲ ಶಿವಪ್ರಸಾದ್, ನಾನು ಶಿಕ್ಷೆ ಮತ್ತು ಶಿಕ್ಷಣ ಎರಡನ್ನೂ ಕೊಡ್ತೀನಿ ಅಂತ. ನೀನು ಅನುಭವಿಸಿದ ಹಸಿವು ನಿನಗೆ ಶಿಕ್ಷೆ, ನಿನ್ನಿಂದ ಪರರಿಗೆ ಸಿಕ್ಕಿದ್ದು ಶಿಕ್ಷಣ. ಇದಕ್ಕಿಂತ ಇನ್ನೇನು ಬೇಕು? ಬಡವರ ಕೈ ಹಿಡಿಯುವುದು ಸಹಾಯವಲ್ಲ, ಅದು ನೀವು ಪಾಲಿಸಲೇಬೇಕಾದ ಧರ್ಮ. ನೊಂದವರ ಕಣ್ಣೀರೊರೆಸುವುದು ಪ್ರಚಾರವಲ್ಲ, ಅದು ನೀವು ತಪ್ಪಿಸಿಕೊಳ್ಳಬಾರದಂತಹ ಕರ್ತವ್ಯ. ಅಸಹಾಯಕರಿಗೆ ಹೆಗಲಾಗುವುದು ಹೆಮ್ಮೆಯಲ್ಲ, ಅದು ನೀವು ಪೂರೈಸಲೇಬೇಕಾದ ಜವಾಬ್ದಾರಿ. ಹಸಿದವನಿಗೆ ಅನ್ನ ದೇವರು ಹೇಗೋ, ಬಡವನಿಗೆ ಕೈ ಹಿಡಿದವನೇ ದೇವರು. ನಿಮ್ಮ ಕೈರೇಖೆಗಳು ನಿಮ್ಮ ಭವಿಷ್ಯವನ್ನು ತೋರಿಸಬೇಕು, ಆದರೆ ನೀವು ಬಡವನ ಕೈ ಹಿಡಿದಾಗ ನಿಮ್ಮ ಭವಿಷ್ಯದ ದಾರಿಯನ್ನು ಸುಗಮವಾಗಿಸಲು ನಾನೇ ಬರುತ್ತೇನೆ. ಸೃಷ್ಟಿಯಲ್ಲಿ ಪ್ರಕೃತಿಯೊಂದೇ ಶ್ರೀಮಂತ, ಮನುಷ್ಯನೊಬ್ಬನನ್ನು ಬಿಟ್ಟು. ನನ್ನ ಸೃಷ್ಟಿಯಲ್ಲಿ ಬಡವ ಶ್ರೀಮಂತ ಎಂಬ ಭೇದವಿಲ್ಲ, ಅದಿರುವುದು ನಿಮ್ಮ ಸಮಾಜದಲ್ಲಿ. ನೀವೇ ಮಾಡಿದ ಭೇದವನ್ನು ನೀವೇ ಮರೆತು ತೆವಳುತ್ತಿರುವವರನ್ನು ಮೇಲೆತ್ತಿ ನಿಮ್ಮ ಕುಟುಂಬದವರ ಜೊತೆಗೆ ಹೆಜ್ಜೆ ಹಾಕಿ. ಆಗ ಓಡುತ್ತಿರುವ ಕಾಲ ನಿಮ್ಮದು. ಅದನ್ನು ನೋಡಿ ಖುಷಿ ಪಡುವ ದೃಷ್ಟಿ ನನ್ನದು.
ಸಾಕಾಗೋಯ್ತು. ತರಕಾರಿನ ಮಾರ್ಕೆಟಿಂದ ಮನೆಗೆ ತಗೊಂಡು ಹೋಗೋ ಅಷ್ಟರಲ್ಲಿ ಸಾಂಬಾರಿಗೆ ತರಕಾರಿ ಬೇಯಿಸೋದೇ ಬೇಡ, ತಾನಾಗೆ ಬೆಂದ್ಬಿಡುತ್ತೆ. ಏನು ಬಿಸಿಲಿದು? ಎಕ್ಸ್ಕ್ಯೂಸ್ ಮೀ, ಈ ಅಡ್ರೆಸ್ ಎಲ್ಲಿ ಬರುತ್ತೆ ಗೊತ್ತಾ? ವಂಶಿಕಾ, ನೀನೇನಿಲ್ಲಿ? ಹೇ ಗಿರಿಜಾ, ನೀನಾ? ಹೇಗಿದ್ಯಾ? ಓ, ಜೀವನ ನಡೆಸೋಕೆ ತರಕಾರಿ ಮಾರ್ತಾ ಇದೀಯಾ? ಪಾಪ ಕಣೆ ನೀನು. ಕಾಲೇಜಲ್ಲಿದ್ದಾಗ ಹೇಗಿದ್ದೆ, ಇವಾಗ ನೋಡು ಹೇಗಾಗೋಗ್ಬಿಟ್ಟಿದ್ಯಾ. ಅಯ್ಯಯ್ಯೋ, ನಾನು ತರಕಾರಿ ಮಾರ್ತಿಲ್ಲ ಕಣೆ. ತರಕಾರಿ ಮಾರೋರ ಹತ್ರ ಮನೆಗೆ ತರಕಾರಿ ತಗೊಂಡು ಹೋಗ್ತಾ ಇದ್ದೀನಿ. ನಮ್ಮ ಯಜಮಾನ್ರಿಗೆ ಸೊಪ್ಪು ಸಾರು ಅಂದರೆ ತುಂಬ ಇಷ್ಟ, ಅದಕ್ಕೆ. ಆದ್ರೂ ನಿನ್ನ ನೋಡ್ತಾ ಇದ್ರೆ ಅಯ್ಯೋ ಪಾಪ ಅನ್ಸುತ್ತೆ ಕಣೆ. ಮದ್ವೆ ಆಗಿ ಒಲೆ ಉತ್ಕೊಂಡು ಕೂತಿದ್ಯಾ ಅನ್ನು. ಮದುವೆ ಆದ ತಕ್ಷಣ ಹೆಣ್ಮಕ್ಳು ಒಲೆ ಹೊತ್ಕೊಂಡು ಕುತ್ಕೋಬೇಕಂತ ಯಾರು ಹೇಳಿದ್ದಾರೆ? ಕರ್ಕೊಂಬನ್ನಿ ಅವ್ರನ್ನ, 4 ಬಾರಿಸ್ತೀನಿ. ಹಾಗೆಲ್ಲ ಏನೂ ಇಲ್ಲ ಕಣೆ. ಮದುವೆ ಅಂತ ಆದಮೇಲೆ ಜವಾಬ್ದಾರಿಗಳಿರುತ್ತಲ್ವಾ. ಅದು ಅಲ್ಲದೆ ನಮ್ಮ ಮನೇಲಿರೋದು ಗ್ಯಾಸ್ ಒಲೆ, ಊದೋದೆಲ್ಲ ಏನು ಬೇಕಾಗಿಲ್ಲ. ಗ್ಯಾಸ್ ಇದ್ರೆ ಊದೋದ್ ತಪ್ಪುತ್ತೆ, ಆದ್ರೆ ಅಡಿಗೆ ಮಾಡಿದ್ಮೇಲೆ ಮುಸ್ರೆ ತಿಕ್ಕದ್ ತಪ್ಪುತ್ತಾ? ಹೆಣ್ಮಕ್ಳ ಹಣೆ ಬರಕ್ಕೆ ಅದೇ ಕೆಲಸ ಫಿಕ್ಸು. ಅದು ಬಿಟ್ರೆ ಬೇರೇನೂ ಮಾಡಕ್ಕಾಗಲ್ಲ ಬಿಡು. ಯಾಕೆ ಹೇಳು, ನಿನಗೆ ಎಜುಕೇಶನ್ನೇ ಇಲ್ಲ, ಓದಿರೋದೇ PUC, ಅದು ಆ ಕಾಲದಲ್ಲಿ. ಇವಾಗೆಲ್ಲ ಮಾಸ್ಟರ್ ಡಿಗ್ರಿ ಇದ್ರೇನೆ ಬೆಲೆ. ನಿನಗೆ ಜ್ವರ ಬಂದಾಗ ಬರೋ ಡಿಗ್ರಿ ಬಿಟ್ರೆ ಬೇರೆ ಡಿಗ್ರಿ ಎಲ್ಲ ತಗೊಳಕ್ಕಾಗಲ್ಲ. ಹಾಗೆಲ್ಲ ಹೇಳ್ಬೇಡ ಬಾಸ್ಕಿ. ಹೆಣ್ಣು ಎಂತೆಂಥ ಸಾಧನೆ ಮಾಡಿಲ್ಲ, ಅದೆಲ್ಲ ಗೊತ್ತಿದ್ದು ಹೀಗೆ ಮಾತಾಡೋದು ತಪ್ಪು. ಈಗ ಸರ್ಕಾರಗಳು ಮಹಿಳಾ ಕಲ್ಯಾಣ ಮತ್ತು ಉದ್ಯೋಗಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದೆ, ಗೊತ್ತಾ? ಹೆಣ್ಮಕ್ಳುಗಳು ಬರೀ ಚಪಾತಿಗಳು ಹೊತ್ಕೊಂಡು ಮನೇಲಿರ್ಬೇಕೇನಪ್ನೆ? ಹೆಣ್ಮಕ್ಳುಗಳಕ್ಕ ಸರ್ಕಾರಿ ಕೆಲಸಗಳು ಅಂತ ನೆನ್ನೆ ತಾನೇ ಪೇಪರ್ಗಳಲ್ಲಿ ಓದಿದ್ದೀನಿ, ಅದು ಲೇಡೀಸ್ ಕೋಟಾಗಳಲ್ಲಿ. ಅದಕ್ಕೆ ನಾನು ಡಿಸೈಡ್ಗಳು ಮಾಡ್ಬಿಟ್ಟಿದ್ದೀನಪ್ಪ. ಅದಕ್ಕೆ ಹೆಣ್ಮಕ್ಳು ಗೆಟಪ್ಪಲ್ಲಿ ಇಂಟರ್ವ್ಯೂ ಅಟೆಂಡ್ ಮಾಡ್ತಾ ಇದ್ದೀರಾ? ಹಾಗಲ್ಲ ಮಾರ್ಗಿ, ಬಾಬು ಕೆಲ್ಸಕ್ಕೆ ಹೋಗ್ತಿಲ್ಲ, ಅವನ ಹೆಂಡತಿನ ಕೆಲಸ ಕಳಿಸ್ಬೇಕು ಅಂತ ರೆಡಿ ಮಾಡ್ತಾ ಇದ್ದಾನೆ. ಕೆಲಸ ಮನೇಲೇ ಆಗುತ್ತೆ, ಹೊರಗಡೆ ಹೋಗಿ ದುಡಿಯೋದು ಯಾಕೆ? ನೀನ್ ದುಡಿಯಕ್ ಹೋಗ್ತೀನಿ ಅಂದ್ರು ನಿನಗೆ ಯಾರು ಕೆಲಸ ಕೊಡ್ತಾರೆ? ನೀನ್ ಓದಿರೋ ಓದಿಗೆ ಗಾರೆ ಕೆಲ್ಸನೋ ಇಲ್ಲ ಕಸ ಗುಡ್ಸೋ ಕೆಲ್ಸನೋ ಸಿಗಬಹುದು ಅಷ್ಟೇ. ನನ್ ಹಾಗೆ ನೀನು ಏನಾದ್ರೂ ಡಿಗ್ರಿ ಮಾಡಿದಿದ್ರೆ ನಿನ್ ಲೈಫ್ ಹೇಗಿರ್ತಾ ಇತ್ತು ಅಂತ ಇಮ್ಯಾಜಿನ್ ಮಾಡು. ಇಟ್ಸ್ ಓಕೆ, ಹೋಗ್ಲಿ ಬಿಡು. ಈ ಅಡ್ರೆಸ್ ನಿಂಗೆ ಓದಕ್ ಬರಲ್ಲ ಅನ್ಸುತ್ತೆ, ಇಂಗ್ಲೀಷಲ್ಲಿ ಬೇರೆ ಇದೆ. ನಾನು ಯಾರಾದ್ರೂ ಬೇರೆಯವ್ರ ಹತ್ರ ಕೇಳ್ಕೊತೀನಿ. ಸರಿ, ನಾನಿನ್ ಬರ್ಲಾ? ಬಾಯ್. ಬಾಬು ಹೆಂಡತಿ ಡಿಗ್ರಿ ಮಾಡ್ತಾ ಇದ್ದಾರಾ? ಗ್ರೇಟ್. ಹೇಳಲ್ವಲ್ಲ ಬಾಬಾ? ಹೇಳಿದ್ರೆ ನೀನೇನ್ ಓದಿದ್ಯಾ ಅಂತ ಪ್ರಶ್ನೆ ಮಾಡ್ತೀವಲ್ಲ, ಅದಕ್ಕೆ ಹೇಳಿಲ್ಲ ಅವನು. ಅವನೇನಾದರೂ ಓದಲಿ, ಆದರೆ ಹೆಂಡತಿನ ಕೆಲಸಕ್ಕೆ ಕಳಿಸ್ಬೇಕು ಅನ್ನೋ ಗುಣ ಇದೆಯಲ್ಲ, ಅದು ಒಳ್ಳೆಯದು. ಹೇಗಿದ್ರು ಡಿಗ್ರಿ ಮಾಡ್ತಾ ಇದ್ದಾಳೆ, ಹೋಗ್ಲಿ ಬಿಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.